ಹೇಳುವರು ಯಮಜಂಗೆ ನಿನ್ನವನೊಲಿಗವ ನಿಲ್ಲಿಸೆಂದು. ಪಾರ್ಥಗೆ ಹೇಳುವರು. ಬಳಿಕ ಅವರು ಭೀಮನ ಕರೆದು ಗಾರುಡಿ ಸೇಕಳವನು ಹೈ ಎಂದ ತನ್ನೆಯ ಸೂಲದಲ್ಲಿ ಮೈಯೊಡ್ಡುವನು ಮೈಲಾಳ ನೇರಿಸಿ ಹರಿದು ಸದೆವನು ಗುತ್ತಿನಲ್ಲಿ ಕೆಡಹಿ. ಅಂದರೆ ಇದು 5ನೇ ಕವನ. ನಿನ್ನವನ ಕಾಟವನ್ನು ತಪ್ಪಿಸೆಂದು ಕೌರವರು ಧರ್ಮರಾಯನಿಗೆ ಅರ್ಜುನನಿಗೆ ಹೇಳುತ್ತಾರೆ. ಭೀಮನನ್ನು ಕರೆದು ಆಕರ್ಷಿಸಿ ಆಟಕ್ಕೆ ಕರೆಯುವರು. ಭೀಮನು ಸೋತ ಹಾಗೆ ಮಾಡಿ ಬೆನ್ನು ಕೊಡುತ್ತಿದ್ದನು. ಹೆಗಲಿಗೆ ಏರಿದ ಕೌರವರನ್ನು ಹೊತ್ತುಕೊಂಡು ಹೋಗಿ ಮುಳ್ಳಿನ ಪೊದೆಯಲ್ಲಿ ಬಡಿಯುತ್ತಿದ್ದನು. 6ನೇ ಕವನ. ಅಳುತ ಧೃತರಾಷ್ಟ್ರಂಗೆ ಭೀಮನು ಕಳೆದ ಹಲುಗಳನ್ನು ನೊಡೆದ ಮೂಲ ಕಾಲ್ಗಳನ್ನು ಮೊಳಕಾಳುಗಳನ್ನು ತೋರಿಸಿ ದೂರುವರು ದುರ್ಯೋಧನಾದಿಗಳು. ಮುಳ್ಳು ಮೊನೆಗಳಲ್ಲಿ ಗೀರಿ ನೆತ್ತರಗಳೆದು ಹುಡಿಯಲಿ ಹೊರಳಿ ತಾ ಬಂದಳುತ್ತ ಧೃತರಾಷ್ಟ್ರಂಗೆ ಭೀಷ್ಮಂಗೆ ದೂರುವನು ಭೀಮನು. ಅಂದರೆ ಕೌರವರು ಅಳುತ್ತಾ ಧೃತರಾಷ್ಟ್ರನ ಬಳಿ ಹೋಗಿ ಭೀಮನು ಮುರಿದ ಹಲ್ಲುಗಳನ್ನು ಗಾಯ ಮಾಡಿದ ಮೊಣಕಾಳುಗಳನ್ನು ತೋರಿಸಿ ಭೀಮನ ಮೇಲೆ ದೂರು ಹೇಳುತ್ತಿದ್ದರು. ಭೀಮನು ಮುಳ್ಳುಗಳಿಂದ ರಕ್ತ ಬರುವಂತೆ ಮೈ ಕೈಗಳನ್ನು ಗೀರಿಕೊಂಡು ಹುಡಿಮಣ್ಣಿನಲ್ಲಿ ಹೊರಳಿ ಅಳುತ್ತಾ ಧೃತರಾಷ್ಟ್ರಂಗೆ ಭೀಷ್ಮನಿಗೆ ಕೌರವರ ಮೇಲೆ ದೂರು ಹೇಳುತ್ತಿದ್ದನು. ಇದು 5 ಹಾಗೂ 6ನೇ ಕವನ. ಧನ್ಯವಾದಗಳು.